ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹಲೋ ಶ್ಯಾಮು, ಏನು ನೀನು ತಪ್ಪೆಲ್ಲ ನಂದೆ ಅಂತ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದೀಯಾ? ನೋಡು, ಹೋದ್ಸತಿ ಕೆಲಸದ ಒತ್ತಡ ಜಾಸ್ತಿ ಇತ್ತು, ಸಾರದಕ್ಕೆ ಸ್ವಲ್ಪ ಮರುವು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅಷ್ಟೇ. ಈ ಸತಿ ಮಿಸ್ ಮಾಡ್ಬಿಡ್ತೀನಾ? ಹಾಂ ಹಾಂ ಹೌದಯ್ಯ, ನಾನು ಅಷ್ಟೇ ಶಾಂತಾರಾಮನ್ನ ನೋಡಿ 15 ದಿವಸದ ಮೇಲಾಯ್ತು. ಸೇರ್ಕೊಂಬಿಡೋಣ ಬಿಡು ಒಟ್ಟಿಗೆ. ಒಂದು ನಿಮಿಷ, ಪದ್ದು ಬರ್ತಾ ಇದ್ದಾಳೆ, ಆಮೇಲೆ ಮಾಡ್ತೀನಿ. ಓಕೆ. ಏನ್ ಪದ್ದು? ರೀ, ಇವತ್ತು ಯಾವ ದಿನ ಅಂತ ನೆನ್ಪಿದ್ಯಾ? ಯಾವ ದಿನ? ಮರ್ತು ಬಿಟ್ರಾ? ಇವತ್ತು ಜಾನ್ವಿ ಬರ್ತ್ಡೇ ರೀ. ನೀವು ಮಾತ್ರ ವಿಶ್ ಮಾಡ್ಲಿಲ್ಲ ಅನ್ಕೊಳ್ಳಿ, ಅವಳು ಹಾದಿರಂಪ ಬೀದಿರಂಪ ಮಾಡ್ಬಿಡ್ತಾಳೆ. ಐ ಗಾಡ್, ಮರ್ತೇ ಬಿಟ್ಟೆ. ಜಾನು ಮಗ, ಜಾನು, ಜಾನ್ವಿ ಬಂದೆ ಅಪ್ಪ. ಬಾಯ್ಲಿ, ಇವತ್ತೇನು ದಿವಸ? ಅಪ್ಪ, ಬೆಣ್ಣೆ ಕಾಸಿ ತುಪ್ಪ. ಇವತ್ತು ನನ್ನ ಪುಟ್ಟೋಡಿದು ಬರ್ತಡೇ. ನೋಡು, ಅರ್ಧ ರಾತ್ರಿ 12 ಗಂಟೆಲಿ ನಾನು ಬಂದು ನಿನ್ಗೆ ವಿಶ್ ಮಾಡೋಣ ಅಂತ ಬಂದೆ. ನೀನು ಗುಬ್ಬಚ್ಚಿ ಥರ ಕೌಚ್ ಹಾಕೊಂಡು ಮಲಿಕೊಂಡ್ಬಿಟ್ಟಿದ್ದೆ. ನಿಮ್ಮಮ್ಮ ಬಂದು, ಪಾಪ ಅವಳಿಗೆ ನಿದ್ದೆಗೆ ಡಿಸ್ಟರ್ಬ್ ಮಾಡಬೇಡಿ ಬನ್ರಿ ಅಂತ ಕರ್ಕೊಂಬಂದ್ಬಿಟ್ಲು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನ್ನಮ್ಮ. ಥ್ಯಾಂಕ್ ಯು ಅಪ್ಪ. ಏನೇ ಇದು ಜಾನ್ವಿ? ಏನೇ ಫ್ರೆಂಡ್ಸ್ಗೆ ಕೈ ಕುಲ್ಕೋತರ ಕುಲ್ಕ್ತಾ ಇದೆಯಲ್ಲ, ಲಕ್ಷಣವಾಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಹೋಗ್ಲಿ, ನನ್ನ ಪುಟ್ಟ ಮಗುಗೆ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ಜಾನು, ಅದಕ್ಕೆ ಹ್ಯಾಪಿ 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 ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಜೇ, ಜಾನು, ತಗೋ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಅದಕ್ಕೆ. ಏನು ಅಂತ ನೋಡಲ್ವಾ? ಇದನ್ನ ನೋಡೋ ಅವಶ್ಯಕತೆನೇ ಇಲ್ಲ. ನನ್ನ ಅದಕ್ಕೆ ನಾನು ಎವ್ರಿ ಬರ್ಡೇಗೂ ಡೈಮಂಡೇ ಕೊಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಜಾನು, ಅದ್ರಲ್ಲಿ ನನ್ನ ಪಾಲು ಇದೆಯಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅಣ್ಣ. ಜಾನು, ಹ್ಯಾಪಿ ಬರ್ತ್ಡೇ. ವಾಟ್ ಅ ಸರ್ಪ್ರೈಸ್ ಬ್ರೋ, ರಿಯಲಿ ನೀನ್ ನನಗೆ ಗಿಫ್ಟ್ ಕೊಡ್ತಾ ಇದ್ಯಾ? ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಜಾನ್ವಿ ಅವರೇ, ಹುಟ್ಟಿದಬ್ಬದ ಶುಭಾಶಯಗಳು. ಇವತ್ತು ನಿಮ್ಮ ಹುಟ್ಟಿದಬ್ಬ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ವೇಳೆ ಗೊತ್ತಿದ್ರೆ ನಾನು ಏನಾದರೂ ಉಡುಗೊರೆ ಕೊಡ್ಬೋದಿತ್ತು. ಅಯ್ಯೋ, ನಿಮ್ಮಪ್ಪ ದೀಪಾವಳಿಗೆ ಬಟ್ಟೆ ಉಡುಗೊರೆ ಕೊಟ್ಟು ಮುಗಿಸ್ದವ್ರು. ನೀನೇನ್ ಕೊಡ್ತಿದ್ಯೋ? ಸಾಧನ, ಕಾಲ್ ಕಿರ್ಕೊಂಡ್ ಜಗಳಕ್ಕೆ ಹೋಗದೆ ಹೋದ್ರೆ ತಿಂದನ್ನ ಅರ್ಗಲ್ವಾ ನಿನ್ಗೆ? ಅಯ್ಯೋ, ಕಂಡಿದ್ದನ್ನ ಕಂಡಾಗ ಹೇಳಿದ್ರೆ ಕೆಂಡದಂತ ಕೋಪ ಯಾಕೆ ಬರ್ಬೇಕು ನಿಮ್ಗೆ? ಆಯ್ತು, ಅವಳು ಗಿಫ್ಟ್ ಕೊಟ್ಟಿದ್ರು, ಏನ್ ಮಹಾ ಕೊಟ್ಟಿರ್ತಿದ್ಲು? ಏನ್ ಗಿಫ್ಟ್ ಕೊಡ್ತಾಳೆ ಅನ್ನೋದು ಮುಖ್ಯ ಅಲ್ಲ, ಕೊಡ್ಬೇಕು ಅನ್ನೋ ಮನ್ಸಿದ್ಯಲ್ಲ ಅದು ಮುಖ್ಯ. ಅಯ್ಯೋ ಪ್ಲೀಸ್ ಪ್ಲೀಸ್ ಪ್ಲೀಸ್, ಇವತ್ತು ನನ್ನ ಬರ್ಡೇ, ಇವತ್ತು ಜಗಳ ಆಡಬೇಡಿ. ನಿಂಗೆ ನಿಜವಾಗ್ಲೂ ನನ್ನ ಬರ್ಡೇಗೆ ಏನಾದರೂ ಗಿಫ್ಟ್ ಕೊಡಲೇಬೇಕು ಅಂತ ಆಸೆ ಇದ್ದರೆ ಇವತ್ತು ಸಂಜೆ ನನ್ನ ಬರ್ಡೇಗೆ ಅಂತ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ನೀನು ಅವ್ರಿಗೆ ಯಾವ್ಯಾವ ಫುಡ್ ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡಬೇಕು. ಮಾಡೋಕ್ಕಾಗತ್ತಾ? ಮಾಡ್ತೀಯಾ? ಖಂಡಿತ ಮಾಡ್ತೀನಿ ಜಾನ್. ಸುಮಾ, ಅತ್ತೆ, ಕೆಲಸದವ್ರಿಗೆ ರಜೆ ಕೊಟ್ಟಿದ್ದು ನಾವೇ ಅಲ್ವಾ? ಎಷ್ಟೇ ಕಷ್ಟ ಆದರೂ ನಾವೇ ಮಾಡಬೇಕು. ನಾನು ಮಾಡ್ತೀನತ್ತೆ. ಜಾನ್ವಿ, ನೀವೇನೂ ಚಿಂತೆ ಮಾಡಬೇಡಿ, ನಾನು ಮಾಡ್ಕೊಡ್ತೀನಿ.
ಹಲೋ, ಹಾಯ್ ನಿತ್ಯ, ಏನು ಮಾಡ್ತಿದ್ಯಾ? ಮಾಡೋದಕ್ಕಿನ್ನೇನಿದೆ ಅಕ್ಕ, ಯೋಚನೆ ಮಾಡೋದು, ಕಣ್ಣೀರು ಹಾಕೋದು. ಅದನ್ನು ಲೂಸರ್ಸ್ ಮಾಡೋದು. ಬೇರೆಯವರಿಂದ ಸೋತಿದ್ರೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೋತಿರ್ಲಿಲ್ಲ ಅಕ್ಕ. ಆದರೆ ನನ್ನ ಪ್ರೀತಿನ ಅರ್ಥ ಮಾಡ್ಕೋಬೇಕಾಗಿರೋ ತೀರ್ಥನೇ ನನ್ನಿಂದ ದೂರ ಆದ್ರಲ್ಲ, ಅದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬ ದುಃಖ ಆಗುತ್ತೆ. ನಿತ್ಯ, ನಿನಗೆ ಈಗಲೂ ಒಂದು ಚಾನ್ಸ್ ಇದೆ. ಏನೇನಾಗಿದೆಯೋ ಅದನ್ನೆಲ್ಲ ಪ್ಯಾಚಪ್ ಮಾಡ್ಕೋಬೋದು. ಇವತ್ತು ಸಂಜೆ ಜಾನ್ವಿ ಬರ್ಡೇ ಪಾರ್ಟಿ ಇದೆ, ಬಂದ್ಬಿಡು. ನಾನು ಹೇಗೆ ಬರಲಿ? ನಾನು ಇನ್ವೈಟೇ ಮಾಡಿಲ್ಲ. ವಾಟ್ ಡು ಯು ಮೀನ್? ನಾನು ಕರಿತಿದ್ದೀನಲ್ಲ, ನನ್ನ ಮಾತನ್ನ ಕನ್ಸಿಡರ್ ಮಾಡಲ್ವಾ? ಛೆ, ಹಾಗಲ್ಲ ಅಕ್ಕ. ಅತ್ತೆ ಮನೆಗೆ ಬರಬೇಡ ಅಂತ ಖಂಡಿತವಾಗಿ ಹೇಳಿದ್ದಾರೆ. ತೀರ್ಥ ಅವರು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ನಾನು ಅವ್ರು ಹೇಳ್ತಾರೆ ಅಂತ ನೀನು ಬರದೇ ಇದ್ರೆ ಹಾಗೆ ಉಳ್ಕೋಬೇಕಾಗತ್ತಷ್ಟೇ. ನೋಡು, ನೀನು ಆಗಾಗ ತೀರ್ಥನ್ ಕಣ್ಣು ಕಾಣಿಸ್ಕೋತಾ ಇರಬೇಕು, ಆಗಲೇ ನಮ್ಮ ಪ್ಲಾನ್ ವರ್ಕ್ ಆಗೋದು. ಸರಿ, ಸಂಜೆ ಅಂಕಲ್ ಜೊತೆಗೆ ಬಂದ್ಬಿಡು. ಇಲ್ಲ ಅಕ್ಕ, ಮಾವ ಅಪ್ಪಂಗೆ ಫೋನ್ ಮಾಡಿದ್ರು. ಫ್ರೆಂಡ್ಸ್ಗಳ ಜೊತೆ ಏನೋ ಪಾರ್ಟಿ ಇದೆ ಅಂತ ಅವ್ರು ಹೊರಗಡೆ ಹೋಗಿದ್ದಾರೆ. ಓ, ಅದಕ್ಕೆ ನಮ್ಮ ಮಾವ ಅಷ್ಟು ಖುಷಿಯಾಗಿ ಹೊರಗಡೆ ಹೋಗಿದ್ದು. ಅಕ್ಕ, ನನಗೆ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಿದ್ದೆ ಮಾವನೇ ಇಲ್ಲದೆ ಆ ಮನೆಗೆ ಬಂದರೆ ಸರಿ ಆಗುತ್ತಾ? ಐ ಆಮ್ ಸಾರಿ, ಬಟ್ ಯು ಹ್ಯಾವ್ ಟು ಹೆಲ್ಪ್ ಯುವರ್ ಸೆಲ್ಫ್ ಅಷ್ಟೇ. ತೀರ್ಥನ್ ಮನಸ್ಸನ್ನ ನೀನು ಗೆಲ್ಲಬೇಕು. ಅದಕ್ಕೆ ಮಾವನ ಅವಶ್ಯಕತೆ ಇಲ್ಲ, ನಿನ್ನ ಕಣ್ಣೀರಿನ ಅವಶ್ಯಕತೆ ಇದೆ, ನಿನ್ನ ಮಾತಿನ ಅವಶ್ಯಕತೆ ಇದೆ. ಸಂಜೆ ಅಲ್ ಬಿ ವೇಟಿಂಗ್, ಮಿಸ್ ಮಾಡಬೇಡ. ಸರಿ ಅಕ್ಕ. ಎಲ್ಲ ಅರೇಂಜ್ಮೆಂಟ್ಸು ಕರೆಕ್ಟ್ ಆಗಿದೆ ಅಲ್ಲ? ಯಾವ ಕಂಪ್ಲೇಂಟ್ಸು ಬರಬಾರ್ದು, ಸರಿನಾ? ಹಾಯ್, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಬೇಡ ಪ್ಲೀಸ್, ಬೇಡ ಪ್ಲೀಸ್, ಬೇಡ ಅತ್ತೆ, ಜಾನ್ವಿ ಅವಳ ಸ್ನೇಹಿತರ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳಲ್ವಾ? ಅವಳಿಗೋಸ್ಕರ ಎಷ್ಟು ಖುಷಿ ಪಡ್ತಿದ್ದಾರೆ ನೋಡಿ ಅವರೆಲ್ಲ. ಅವರೆಲ್ಲ ಅವಳಿಗೋಸ್ಕರ ಖುಷಿ ಪಡ್ತಿದ್ದಾರೆ ಅಂತ ನೀನು ಅನ್ಕೊಂಡಿದ್ಯಾ? ಅವ್ರು ಬಂದಿರೋದು ಪಾರ್ಟಿಗೋಸ್ಕರ ಅಷ್ಟೇ. ಎಲ್ಲಿ ಪಾರ್ಟಿ ನಡೆಯುತ್ತೋ ಅಲ್ಲಿ ನುಗ್ಗಿ ಗಲಾಟೆ ಮಾಡ್ತಾರೆ, ಅಷ್ಟೇ ಅವ್ರ ಕೆಲಸ. ಹಾಯ್, ಹ್ಯಾಪಿ ಬರ್ತ್ಡೇ. ಹಾಯ್, ಥ್ಯಾಂಕ್ ಯು. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಅದಕ್ಕೆ ಇಷ್ಟೊಂದು ಜನ ಬರ್ತಾರಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದಕ್ಕೆ ಹೋಗ್ಬೇಕು. ಅವಳಿಂದ ಈ ಮನೆ ಮರ್ಯಾದೆ ಹೋಗುತ್ತೆ ಅನ್ನೋದು ಅತ್ತೆ ಮಾವ ಹಾಗೆ ತೀರ್ಥಂಗೆ ಅರ್ಥ ಆಗ್ಬೇಕು. ಅವ್ರಿಗೆ ಅರ್ಥ ಆಗ್ಲಿ ಅನ್ನೋದಕ್ಕೆ ತಾನೆ ಈ ಪ್ಲಾನ್. ಅಯ್ಯೋ, ಹೋಗ್ಲಿ ಬಿಡಿ ಅತ್ತೆ. ಇವಾಗ ಹೋಗಿ ನೀವು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬನ್ನಿ ಒಂದ್ಸಲ. ಅವಳು ಅವಳ ಫ್ರೆಂಡ್ಸು ಅಲ್ಲ, ಯಾವ ಡ್ರೆಸ್ನ ಹಾಕೋಬೇಡ ಅಂತ ಹೇಳಿದ್ವು ಅದೇ ಡ್ರೆಸ್ನ ಹಾಕೊಂಡು ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ್ದಾಳೆ. ನನ್ನ ಕೈಲಿ ಅದನ್ನೆಲ್ಲ ನೋಡೋಕ್ಕಾಗಲ್ಲ. ಅಯ್ಯೋ ಅತ್ತೆ, ಜಾನ್ವಿ ಏನು ಹೊರಗಡೆ ಹಾಕೊಂಡು ಹೋಗಿಲ್ವಲ್ಲ, ಮನೆ ಒಳಗಡೆ ತಾನೇ ಇದ್ದಾಳೆ. ಇಲ್ಲೆಲ್ಲ ನಮ್ಮವರೇ ಇರೋದು, ಬಿಡಿ, ಏನೂ ಆಗಲ್ಲ. ಅಲ್ಲಮ್ಮ,
ಹೆಣ್ಣು ಮಕ್ಕಳಿಗೆ ಏನು ಮುಚ್ಚಬೇಕು ಎಷ್ಟು ಮುಚ್ಚಬೇಕು ಅನ್ನೋ ಬುದ್ಧಿ ಬೇಡವಾ? ಈ ರೀತಿ ಎಲ್ಲ ಓಡಾಡಿದ್ರೆ ನೋಡೋ ಕಣ್ಣುಗಳು ಆಡೋ ಬಾಯಿಗಳು ನಿಮಿಷಕ್ಕೊಂದು ಮಾತಾಡ್ತವೆ. ಅತ್ತೆ, ಇವಾಗ ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅವಳ ಹತ್ರ. ಇವತ್ತು ಅವಳು ಹುಡ್ತಬ್ಬ. ಇದನ್ನೆಲ್ಲ ಹೇಳ್ತಾ ಕೂತ್ರೆ ಸುಮ್ಮನೆ ಬೇಜಾರು ಮಾಡ್ಕೋತಾಳೆ. ಹೋಗ್ಲಿ ಬಿಡಿ. ಏನು ನಿತ್ಯ ಅದಕ್ಕೆ ಬರ್ತಿದ್ದಾರೆ. ವಾಟ್ ಅ ಸರ್ಪ್ರೈಸ್ ಅದಕ್ಕೆ. ನಿನಗೆ ಸರ್ಪ್ರೈಸ್ ಆಗಲಿ ಅಂತಾನೆ ಕರೆಸ್ತಾ ಇರೋದು. ಒಂದು ನಿಮಿಷ ಇರು. ಜಾನು, ಆ ಮನೆ ಕೆಲ್ಸದವಳು ಕೇಳೋ ಹಾಗೆ ಹಾಯ್ ನಿತ್ಯಾತ್ಗೆ ಅಂತ ಕೂಗು. ಸರಿ. ಹಾಯ್ ನಿತ್ಯ ಅದಕ್ಕೆ, ವೆಲ್ಕಮ್. ವಾಟ್ ಅ ಸರ್ಪ್ರೈಸ್. ಹ್ಯಾಪಿ ಬರ್ಡೇ ಜಾನು. ಥ್ಯಾಂಕ್ ಯು. ಹಾಯ್. ಹಾಯ್. ಬಾ. ಬನ್ನಿ ಬನ್ನಿ ಬನ್ನಿ. ಅತ್ತೆ ಬನ್ನಿ, ನಾವು ಅಲ್ಲಿ ಹೋಗೋಣ. ಬೇಡ ಸುಮಾ. ಬನ್ನಿ ಅತ್ತೆ, ಬನ್ನಿ ಅನ್ನಲ್ಲ. ಹಾಯ್ ನಿತ್ಯ, ಅಪ್ಪ ಇಲ್ಲಿ ಕಾಣಿಸ್ತಾ ಇಲ್ಲ? ಇಲ್ಲ ಭಾವ, ಅಪ್ಪ ಮಾವನ ಜೊತೆಗೆ ಹೋಗಿದ್ದಾರೆ. ಓ ಓಕೆ ಓಕೆ. ನೀನು ಬಂದು ಒಳ್ಳೆ ಕೆಲಸ ಮಾಡಿದೆ. ಸಣ್ಣ ಏನು ವೇಟ್ ಮಾಡ್ತಾ ಇದೀಯಾ? ಕೇಕ್ ಕಟ್ ಮಾಡೋಣ? ಹೌದು, ಅದಕ್ಕೆ ಬೇಗ ಬೇಗ ಶುರು ಮಾಡಿ. ಎಲ್ಲ ಡ್ಯಾನ್ಸ್ ಮಾಡಕ್ ಆಯ್ತಾ ಇದಾರೆ. ಸುಭಾಷ್, ಐ ಅಂಡರ್ಸ್ಟ್ಯಾಂಡ್. ಹಾಯ್ ತೀರ್ಥ. ತೀರ್ಥ ಸುಮಾ, ಮುಂದೆ ಹೋಗಿ ನಿಂತ್ಕೊಳ್ಳಿ. ಬೇಡಮ್ಮ, ಅವ್ರು ಸೆಲೆಬ್ರೇಟ್ ಮಾಡ್ತಿದಾರಲ್ಲ, ಮಾಡ್ಲಿ ಬಿಡಿ. ಸುಮಾ, ನೀನಾದ್ರೂ ಹೋಗು.